ಹೇಳಿ ಸರ್. ಓಂ ಮಹಾಶಕ್ತಿ. ನನ್ನ ಹೆಸರು ಕುಶಾಲ್ ಗೌಡ, ನಾನು ಆರ್ಕಿಟೆಕ್ಟ್. ಸೊ ನಂದು ಆಫೀಸು ಆರ್ ಆರ್ ನಗರಲ್ಲಿದೆ ಸರ್. ಆರ್ ಆರ್ ನಗರದಲ್ಲಿ. ಓಕೆ. ನಾನು ಮಾತಾಜಿ ಡಾಕ್ಟರ್ ಶ್ರೀಪ್ರಿಯ ಅಮ್ಮ ಅಂತ ಕರೀತೀನಿ. ಅವ್ರನ್ನ ನಾನು 2013 ಫಾಲೋ ಮಾಡ್ತಾ ಇದ್ದೀನಿ. ಬೀನ್ 13-14 ಇಯರ್ಸ್. ಓಕೆ. ಸೊ ಅಮ್ಮ ಇದು ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್, ಯಾವ್ದಿದು? ಇದು ಸರ್ವೇಶ್ವರ ಧಾಮ. ಇದಿರೋದು ಬೊಮ್ಮಂಡಹಳ್ಳಿ, ಬೆಂಗಳೂರು ದಕ್ಷಿಣ. ಬೆಂಗಳೂರು ದಕ್ಷಿಣ, ಬೆಂಗಳೂರು ರೂರಲ್ ಬರುತ್ತೆ, ಆನಕಲ್ ತಾಲೂಕ್ ಬರುತ್ತೆ. ಓಕೆ. ಸೊ ಇದು ಕ್ಲೋಸ್ ಬೈ ಲೊಕೇಶನ್ ಅಂತ ಹೇಳಿದ್ರೆ ನಿಮ್ಗೆ ಎಸ್ ಯೂನಿವರ್ಸಿಟಿ, ಸೂರ್ಯ ಸಿಟಿ ಹತ್ರ ಅದೇ ರೋಡಲ್ಲಿದೆ, 80 ಫೀಟ್ ರೋಡಲ್ಲಿ. ಓಕೆ. ಸಾರಿ, 100 ಫೀಟ್ ರೋಡ್. ಸೂರ್ಯ ಸಿಟಿ 4ನೇ ಅಂತ ಬರುತ್ತಲ್ಲ? ಹೌದು ಸರ್. ಸರ್, ಇದು ಪ್ರಯಾಗ್ಗಿಂತ ಒಂದು ಪುಣ್ಯಕ್ಷೇತ್ರ ಅಂತಾನೆ ಹೇಳ್ಬೋದು. ಪ್ರಯಾಗ್ರಾಜ್ಗಿಂತ ಎಂತಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಸುಮಾರು 2013 ನಮ್ಗೆ 47 ಮಹಾಯಾಗಗಳು ನಡೆದಿದೆ. 46 ಮಹಾಯಾಗ ನಡೆದಿದೆ. ಇವಾಗ 47ನೇದು ನಮ್ಗೆ ಸೆಪ್ಟೆಂಬರ್ 26ರಿಂದ ಸೆಪ್ಟೆಂಬರ್ 29ನೇ ತಾರೀಕುವರೆಗೂ 81 hours ನಾನ್ ಸ್ಟಾಪ್ ಮಹಾಬಲಿ. 81 hours. ಸೊ ಏನ್ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ನಾವು 80 tons ಆಫ್ ವುಡ್ ಯೂಸ್ ಮಾಡ್ತೀವಿ. ಅರಳಿ, ಬೇವು ಮತ್ತೆ ಬನ್ನಿ ಮರ ಈಚ್ 27 ton. ಓಕೆ. ಅದಾದ್ಮೇಲೆ 150 liters ವೆಜಿಟೇಬಲ್ ಆಯಿಲ್ ಯೂಸ್ ಮಾಡ್ತೀವಿ. ಬೇವಿನ ಎಣ್ಣೆ ಮತ್ತೆ ಅರಳಿ ಎಣ್ಣೆ, ಹರಳೆಣ್ಣೆ ಗೊತ್ತಲ್ಲ? ಓಕೆ. ಇದು ಇವೆಲ್ಲ ಏನು ಸರ್ ಇದು? ಸರ್, ಇದು ನವದುರ್ಗೆ ಟೆಂಪಲ್. ಸೊ ಇದ್ರ ಬಗ್ಗೆ ಹಿಸ್ಟ್ರಿ ಗೊತ್ತಾ ಒಂದೊಂದು, ಯಾವುದು ಏನಂತ? ನವದುರ್ಗೆ ಸರ್, ಅದ್ರ ಮೇಲೆ ಬೋರ್ಡಲ್ಲಿ ಇದೆ ಎಲ್ಲ. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಗೆ. ಆ ಕಡೆಯಿಂದ ಸ್ಲಿಪ್ಪರ್ ಬೀಳೋಣ ಇಲ್ಲಿ? ಪರವಾಗಿಲ್ಲ, ಬಿಡಿ ಸರ್, ಆ ಕಡೆಯಿಂದ ಬರೋಣ. ಆ ಕಡೆ ಹೋಗೋಣ. ಅಲ್ಲಿಂದ ಸ್ಟಾರ್ಟ್ ಆಗುತ್ತಾ? ಓಕೆ. ಎಡಿಟ್ ಮಾಡ್ಬೋದಲ್ಲ? ಎಡಿಟ್ ಮಾಡ್ಕೋತಾರೆ. ಇದು ಫಸ್ಟ್ ಒನ್ ಅಲ್ಲ ಸರ್? ದೇವಿ ಟೆಂಪಲ್ ಅಲ್ಲಿ ದೇವಿ ಶೈಲಪುತ್ರಿ. ಓಕೆ. ಸೊ ನೆಕ್ಸ್ಟು, ಬಟ್ ಇದು ಕನ್ನಡ, ಇಂಗ್ಲಿಷು ಮತ್ತೆ ಮಲಯಾಳಮಲ್ಲಿದೆ ಸರ್. ಹೌದು. ಓಕೆ. ಇಲ್ಲಿ ಡಿವೋಟೀಸ್ ಬಂದು ಕಣ್ಣೂರು, ಮಲಪುರಂ ಇಂದ ಎಲ್ಲ ಡಿವೋಟೀಸ್ ಬರ್ತಾರೆ. ಅವ್ರಿಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಮಲಯಾಳಮಲ್ಲೂ ಕೂಡ ಬೋರ್ಡ್ ಇದೆ. ಓಕೆ. ಓಕೆ. ಇದು ದೇವಿ ಬ್ರಹ್ಮಚಾರಿಣಿ ಅಲ್ಲ? ದೇವಿ ಚಂದ್ರಘಂಟ. ಇದು ಚಂದ್ರಘಂಟ. ಓಕೆ. ದೇವಿ ಕೂಷ್ಮಾಂಡ. ಇದು ದೇವಿ ಸ್ಕಂದ ಮಾತಾ. ಓಕೆ. ದೇವಿ ಕಾತ್ಯಾಯಣಿ. ಸೊ ಈ ದೇವ್ರುಗಳಿಗೆ ಒಂದಕ್ಕೊಂದು ಇಂಟರ್ಲಿಂಕ್ ಆ ಥರ ಏನಾದರೂ ಇದೆಯಾ? ಇದೇ ದೇವ್ರುಗಳನ್ನ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿರೋ ರೀಸನ್ ಆ ಥರ? ಹೌದು ಸರ್, ಇಂಟರ್ಲಿಂಕ್ ಇದೆ. ಇಲ್ಲಿ ಏನಕ್ಕೆ ನವದುರ್ಗೆ ಪ್ರತಿಷ್ಠಾಪನೆ ಆಗಿದ್ದಾರೆ ಅಂತ ಹೇಳಿದ್ರೆ, ನೀವು ಈ ಟೆಂಪಲ್ ನೋಡ್ತಾ ಇದ್ದೀರಲ್ಲ, ಇದು ಬಂದು ಹೆಕ್ಸಗನ್ ಶೇಪ್ ಅಲ್ಲಿ ಇದೆ. ಇಲ್ಲಿ ನೆಕ್ಸ್ಟ್ ವರ್ಷ 2026 ಮಾರ್ಚ್ 27 ನಮ್ಗೆ ಮಹಾಮೇರು ಪ್ರತಿಷ್ಠಾಪನೆ ಆಗುತ್ತೆ. ಮಹಾಮೇರು ಬಂದು 5 ಅಡಿ ಎತ್ತರ ಇರುತ್ತೆ. ಶ್ರೀಚಕ್ರ 3D ಡೈಮೆನ್ಷನ್ ಮಹಾಮೇರು. ದಟ್ ಈಸ್ ದ ಅಡೋಪ್ ಆಫ್ ಮಹಾಶಕ್ತಿ, ಜಗಜ್ಜನನಿ. ಸೊ ಅದರಿಂದಾಗಿ ಇದು ಒಂದು ಶಕ್ತಿಪೀಠ. ನಮ್ಗೆ ಇವಾಗ ಕೊಲ್ಲೂರು ಮತ್ತೆ ಕಂಚಿ ಕಾಮಾಕ್ಷಿಗೆಲ್ಲ ಹೇಗೆ ಹೋಗ್ತೀವಿ, ಹಂಗೆ ತಾಯಿ ಇಲ್ಲಿ ಕೂಡ ನಿಂತಿದ್ದಾರೆ. ಸೊ ಅದಾಯ್ತು. ದೇವಿ ಕಾತ್ಯಾಯಣಿ ಆಯ್ತಲ್ಲ, ದೇವಿ ಕಾಲರಾತ್ರಿ ಆಯ್ತು, ದೇವಿ ಮಹಾಗೌರಿ. 9ನೇವ್ರು ಬಂದು ದೇವಿ ಸಿದ್ಧಿದಾತ್ರಿ. ಓಕೆ. ಓಕೆ ಸರ್. ಈಗ ಆ ಯಾಗದ ಬಗ್ಗೆ ಡೀಟೇಲ್ಸ್ ಸರ್. ಮತ್ತೆ ಇಲ್ಲಿ ನವಗ್ರಹ ಟೆಂಪಲ್ ಇದೆ ಅಲ್ಲಿ, ಮತ್ತೆ ಅದ್ರ ಪಕ್ಕದಲ್ಲೇ ಗಣೇಶನ ದೇವಸ್ಥಾನ ಇದೆ ಎಂಟ್ರೆನ್ಸ್ ಅಲ್ಲಿ, ನಮ್ಮ ನಾರ್ತ್ ಈಸ್ಟ್ ಅಲ್ಲಿ. ಸೊ ಎಂಟ್ರಿ ಆಗಿದ ತಕ್ಷಣ ನಮ್ಗೆ ಮೇನ್ ಬಂದು ಶ್ರೀಚಕ್ರ. ಓಕೆ. ಸೊ ಇದು ಶಕ್ತಿಪೀಠ ಅಂತ ಹೇಳಿದ್ರಲ್ಲ, ಅದೇ ಆರ್ಕಿಟೆಕ್ಟ್ ಅಲ್ಲಿ ಡಿಸೈನ್ ಮಾಡಿರೋದು. ಈ ಶೇಪ್ ಫಾರ್ಮ್ ಎಲ್ಲ ಬಂದು ಆದಿಪರ ಶಕ್ತಿ ಅಮ್ಮ ಅವ್ರಿಗೆ ಇದೇ ರೀತಿ ಬರಬೇಕು ಅಂತ ಡೈಮೆನ್ಷನ್ ಕೊಟ್ಟಿರ್ತಾರೆ. ಇಲ್ಲಿ ಪ್ರತಿಯೊಂದು ಸೈಂಟಿಫಿಕ್ ಸ್ಪಿರಿಚುಯಾಲಿಟಿ ಪ್ರತಿಯೊಂದನ್ನು ಅಮ್ಮ ರಿಸರ್ಚ್ ಮಾಡ್ತಾರೆ. ಅದರ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಮತ್ತೆ ಎಕ್ವಿಪ್ಮೆಂಟ್ಸ್ ಇದೆ ನಮ್ಗೆ. ಸೊ ಈ ಫಾರ್ಮ್ ಶೇಪ್ ಏನ್ ಬರುತ್ತೆ, ಹೋಮಕುಂಡಲ್ಲೂ ಕೂಡ ನಮ್ಗೆ ಒಂದ್ಸರಿ ಓವಲ್ ಇರುತ್ತೆ, ಮತ್ತೆ ಒಂದ್ಸರಿ ಸ್ಟಾರ್ ಶೇಪ್ ಇರುತ್ತೆ. ಆ ತರ ಚೇಂಜ್ ಆಗುತ್ತೆ. ಯಾಕೆಂತೆಲ್ಲ ಜೊಮೆಟ್ರಿಕ್ ಪ್ಯಾಟರ್ನ್ಸ್
ಪ್ಯಾಟರ್ನ್ಸ್, ಯಾವ ಪ್ಯಾಟರ್ನ್ ಇರುತ್ತೆ ಅದ್ರ ಪ್ರಕಾರ ನಮ್ಗೆ ಎನರ್ಜಿ ಎಕ್ಸ್ಪಾಂಡ್ ಆಗುತ್ತೆ. ಸೊ ಅದು ಅಮ್ಮಂಗೆ ಗೊತ್ತಿರುತ್ತೆ. ಶಿ ಇಸ್ ಮೋರ್ ಕನೆಕ್ಟೆಡ್ ಟು ದ ಡಿವಿನಿಟಿ. ನಮ್ಗೆ ಆದಿಪರಾಶಕ್ತಿ ಅಮ್ಮ ಮಾತಾಜಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅದೇ ರೀತಿಯಾಗಿ ಇದನ್ನು ಕೂಡ ಡಿಸೈನ್ ಮಾಡಿದ್ದಾರೆ. ಇದು ಎಸ್ಟಾಬ್ಲಿಷ್ ಆಗಿದ್ದು ಎಲ್ಲ ಯಾವಾಗ ಸರ್? 2009 ಅಲ್ಲಿ ಎಸ್ಟಾಬ್ಲಿಷ್ ಆಗಿರೋದು. ಪ್ರತಿ ವರ್ಷನೂ ನಡೀತಾ ಇದೆಯಾ ಯಾಗ ಎಲ್ಲ? ಪ್ರತಿ ವರ್ಷ ನಡೆಯುತ್ತೆ ಸರ್. ಎಷ್ಟು ಜನ ಸೇರ್ಬೋದು ಸರ್ ಆ ಟೈಮಲ್ಲಿ? ಸರ್ ಯಾರು ಬೇಕಾದ್ರೂ ಬರ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ನೀವು ಯಾಗಶಾಲೆ ನೋಡ್ಬೋದು, ಹಿಂದೆ ಇದೆಲ್ಲ ಯಾಗಶಾಲ. ಓಕೆ ಸರ್, ಯಾಗಶಾಲೆ ಬಂದು ನಿಮಗೆ 81 ಫೀಟ್ ಬೈ 81 ಫೀಟ್ ಇದೆ ಸರ್. ಓಕೆ. ಒಳಗಡೆ ತೋರಿಸಿ ನಿಮಗೆ ಹೋಮಕುಂಡ ಶೇಪು 27 ಫೀಟ್ ಬೈ 18 ಫೀಟ್ ಮತ್ತೆ 3 ಫೀಟ್ ಡೆಪ್ತ್ ಇರುತ್ತೆ. ಓಕೆ ಓಕೆ. ಸೊ ಸೆಪ್ಟೆಂಬರ್ 26ನೇ ತಾರೀಕು ಶುರು ಆದರೆ ಅಷ್ಟಮಿ ದಿನ ಪೂರ್ಣ ಹೊತ್ತಿರುತ್ತೆ 29ನೇ ತಾರೀಕು. ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ 26 ಶುಕ್ರವಾರ ಬೆಳಗ್ಗೆ 6 ಗಂಟೆಗೆ ನಮಗೆ ಅಗ್ನಿ ಪ್ರಜ್ವಲನೆ ಮಾಡ್ತಾರಮ್ಮ. 26, 27, 28, 29 ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಪೂರ್ಣ ಹೊತ್ತಿರುತ್ತೆ. ಓಕೆ ಓಕೆ. ಆಮೇಲೆ ಅದು ಯಾಗ ಮಾಡ್ತಾ ಇರೋ ರೀಸನ್ ಅದು ಆ ಥರ ಏನಕ್ಕೆ ಅಂತ ಏನಾದ್ರು idea ಇದೆಯಾ? ಇವತ್ತು ಆ್ಯಕ್ಚುಲಿ ಮಧ್ಯಾಹ್ನ ಪ್ರೆಸ್ ಮೀಟ್ ಇತ್ತು. ಅಮ್ಮ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಶೋದ ವಿಡಿಯೋ. ಸರ್, ಯಾಗ ಸ್ಪೆಷಾಲಿಟಿ ಹೇಳ್ಬಿಡ್ತೀನಿ. ಸ್ಲಿಪ್ಪರ್ ಇಲ್ಲ ಬಿಡ್ಬೇಕಲ್ಲ? ಹಾಂ, ಸ್ಲಿಪ್ಪರ್ ಬಿಟ್ಟು ಬನ್ನಿ. ಓಕೆ. ಕ್ಲೀನಿಂಗ್ ಆಗುತ್ತೆ ಸರ್. ವಾಲಂಟಿಯರ್ಸ್ ಕಮ್ಮಿ ಇದ್ದಾರೆ. ಎಲ್ಲ ವರ್ಷಕ್ಕೊಂದ್ಸರಿ ಬಂದೋಗ್ತಾರೆ. ಅದರಿಂದ ಸರ್, ಹೋಮಕುಂಡ ಶೇಪ್ ಹೇಳದ್ನಲ್ಲ, 27 ಫೀಟ್ ಬೈ 18 ಫೀಟ್ ಓವಲ್ ಶೇಪಲ್ಲಿದೆ. 3 ಫೀಟ್ ಡೆಪ್ತ್ ಇದೆ. 80 ಟನ್ಸ್ ಆಫ್ ವುಡ್ ಯೂಸ್ ಮಾಡ್ತಾರೆ. 3000 kg ಚಿಲ್ಲಿ ಹಾಕ್ತಾರೆ ಸರ್. ಓಕೆ ಓಕೆ. ಚಿಲ್ಲಿ ರೆಡ್ ಚಿಲ್ಲಿ. ಏನು ರೀಸನ್ ಸರ್ ಅದು? ಸರ್, ರೆಡ್ ಚಿಲ್ಲಿ ಯೂಸ್ ಮಾಡೋದ್ರಿಂದ ನಮಗೆ ಹೆಲ್ತ್ ವೈಸು ಕೂಡ ಬೆನಿಫಿಟ್ಸ್ ಇದೆ. ಸೈಂಟಿಫಿಕಲಿ ಸ್ಟಡಿ ಮಾಡಿದ್ದಾರೆ. ಸೊ ನಮಗೆ ನೆಗೆಟಿವಿಟೀಸ್ ಡೆಸ್ಟ್ರಾಯ್ ಆಗುತ್ತೆ. ಬಟ್ ಇದು ಮಾಡೋದ್ರಿಂದ ಈ ಸರೌಂಡಿಂಗ್ ಏರಿಯಾಗೆಲ್ಲ ಏನೋ ಒಂದು ಪಾಸಿಟಿವ್. ಹಿಂದಿನ ಕಾಲದಲ್ಲಿ ಋಷಿಮುನಿಗಳೆಲ್ಲ ಮಾಡ್ತಾ ಇದ್ರು ಅನ್ಸುತ್ತಲ್ಲ. ಇತ್ತೀಚೆಗೆಲ್ಲ ಬಿಟ್ಟಿದ್ದಾರೆ ಅದು. ಹೌದು. ಈಗೆಲ್ಲ ಒಂದೊಂದ್ ಕಡೆ ಈ ತರ ಆಗ್ತಾ ಇರೋದು ಅಲ್ವಾ? ನಮಗೆ 3000 kg ರೆಡ್ ಚಿಲ್ಲಿ ಜೊತೆಗೆ 81 ಟೈಪ್ಸ್ ಆಫ್ ಮೆಡಿಸಿನಲ್ ಹರ್ಬ್ಸ್ ಯೂಸ್ ಮಾಡ್ತಾರೆ. ಸೊ ಪ್ರತಿ ಒಂದೊಂದು ಗಂಟೆಗೂ ಒಂದೊಂದು ಸಂಕಲ್ಪ ಮಾಡಿಕೊಂಡು ನಮ್ಮ ಪ್ರಪಂಚಕ್ಕೆ ಒಳ್ಳೇದಾಗಬೇಕು, ಏನೇನು ಒಳ್ಳೇದಾಗಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಡಿಫ್ರೆಂಟ್ ಟೈಪ್ಸ್ ಆಫ್ ಹರ್ಬ್ಸ್ ಆದಿಪರಾಶಕ್ತಿ ಅಮ್ಮ ಹೇಗೆ ಗೈಡ್ ಮಾಡ್ತಾರೆ, ಈ ಟೈಮ್ಗೆ ಈ ಹರ್ಬ್ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನ ನಾವು ಸಮರ್ಪಣೆ ಮಾಡ್ತೀವಿ. ಅದಕ್ಕೆ ಎಷ್ಟು ಜನ ಅದನ್ನ ನಡ್ಸ್ಕೊಡೋ ಅಂತಾರೆ? ಎಷ್ಟು ಜನ ಇರ್ತಾರೆ? ಯಾರ್ಯಾರು ಇರ್ತಾರೆ ಸರ್? ನಮಗೆ ಮೇಯ್ನು ಮಾತಾಜಿ ಡಾಕ್ಟರ್ ಶ್ರೀಪ್ರಿಯ ಅಮ್ಮ, ಅವರು ಮುಖ್ಯ ಯಜ್ಞಾಚಾರ್ಯ ಅಂತ ಹೇಳಿ. ಅದಾದ್ಮೇಲೆ ನಾವು ಒಂದು 20 ಜನ ವಾಲಂಟಿಯರ್ಸ್ ಇದೀವಿ ಸರ್. 10 ಜನ ಅಗ್ನಿ ಪ್ರೀಸ್ಟ್ ಒಳಗಡೆ. ಆ ಇನ್ನರ್ ಸರ್ಕಲ್ ಅಂದ್ರೆ ಇಲ್ಲೇ ಇದಾರ ಅಥವಾ ಹೊರಗಡೆ? ಇಲ್ಲ ಸರ್, ನಾವೆಲ್ಲ ನಮ್ದೇ ಬಿಸ್ನೆಸ್ಗಳಿದೆ. ಏನು ಮಾಡೋದು? ಕಂಪಿ ಫ್ರೆಂಡ್ಲಿ ಇದ್ದಾಳು. ಸೊ 10 ಜನ ಅಗ್ನಿ ಪ್ರೀಸ್ಟ್ ಅಂತ ಸರ್. ಇಬ್ರು ಅಗ್ನಿ ಪ್ರೀಸ್ಟ್ ಎವ್ರಿ 2 hours ನಾವು ಫೈರ್ ಮೇಂಟೈನ್ ಮಾಡಬೇಕು ನಾನ್ ಸ್ಟಾಪ್. ಆಮೇಲೆ ಮತ್ತೆ ಕಂಟಿನ್ಯೂಸ್ ಇರಬೇಕಲ್ಲ ಅದು ಮುಗಿಯೋವರೆಗೂ. ಹೌದು. ಸೊ 10 ಜನ ಅಗ್ನಿ ಪ್ರೀಸ್ಟ್ ಇದ್ದಾರೆ. ಮಿಕ್ಕಿದೆಲ್ಲ ಅಗ್ನಿ ಸೇವಕ್ಸ್ ಇರ್ತಾರೆ. ನಾನ್ ಸ್ಟಾಪ್ ಚಾಂಟಿಂಗ್ ಆಗುತ್ತೆ. ಅಲ್ಲಿ ಚಾಂಟರ್ಸ್ ಕೂತ್ಕೋತಾರೆ. ಸೊ ನಮ್ಗೆ 81 hours ನಾನ್ ಸ್ಟಾಪ್ ಅಮ್ಮ ನಮ್ಗೆ ಬೀಜ ಮಂತ್ರಗಳು ಕೊಡ್ತಾರೆ. ಸೊ ಆ ಬೀಜ ಮಂತ್ರ ಎವ್ರಿ ಅವರ್ ಚಾಂಟ್ ಮಾಡಬೇಕು. ಸೊ ತುಂಬಾ ಸೈಂಟಿಫಿಕ್ ವೇಲ್ ಆಗುತ್ತೆ ಸರ್. ಸರಿ, SVS ಯೂನಿವರ್ಸಿಟಿ. ಸೊ ಹಿಂದಿನ ಕಾಲದಲ್ಲಿ ಎಲ್ಲ ಮಾಡ್ತಾ ಇದ್ರು, ಸೈಂಟಿಫಿಕಲಿ ಯಾರಿಗೂ ಗೊತ್ತಿರಲಿಲ್ಲ. ಹೌದು. ಈಗೆಲ್ಲ ನಾವು ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಇದೀವಲ್ಲ, ಸೈಂಟಿಫಿಕಲಿ ನಮ್ಗೆ ಹೆಂಗೆ ಅದು ಅಡ್ವಾಂಟೇಜಸ್ ಇದೆ ಅದರಿಂದ ಅಂತಲ್ಲ. ಮತ್ತೆ ಈ ಸರಿ ಸರ್ ಸ್ವಾಮಿ ವಿವೇಕಾನಂದ ಯೋಗ ಯೂನಿವರ್ಸಿಟಿಯಿಂದ ಇಲ್ಲಿ ಪಕ್ಕದಲ್ಲಿ ಇದೆ ಅಲ್ಲ, ಡಾಕ್ಟರ್ ಮಂಗೇಶ್ ಪಾಂಡೆ ಗೈಡೆನ್ಸ್ ಅಂಡರ್ ಸ್ಟೂಡೆಂಟ್ಸ್ ಬಂದು ರಿಸರ್ಚ್ ಮಾಡ್ತಿದ್ದಾರೆ. ಮೊದಲು ಕೂಡ ಸುಮಾರು ರಿಸರ್ಚ್ ಆಗಿದೆ ಸರ್. ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಕೂಡ ಬಂದು ರಿಸರ್ಚ್ ಮಾಡಿದ್ದಾರೆ. ಸೊ ಇದು ಯಜ್ಞ ನಾವು ಏನ್ ಹವಿಸ್ ಕೊಡ್ತೀವಿ ಅದು ಗಾಳಿ ಮುಖಾಂತರ ಪಂಚಭೂತ ಶುದ್ಧಿ ಆಗುತ್ತೆ. ಮತ್ತೆ ಅದು ಬೇರೆ ಬೇರೆ ಕಡೆ ಹೋಗಿ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಅದ್ರ ನೆಗೆಟಿವ್ ಇಂಪ್ಯಾಕ್ಟ್ ಇರಲ್ಲ. ಸಲ್ಫರ್ ಡೈಆಕ್ಸೈಡ್ ಕೂಡ ರೆಡ್ಯೂಸ್ ಆಗಿರೋದು ಗೊತ್ತಾಗಿದೆ. ಓಕೆ. ಸೊ ಅದರಿಂದ ನಮ್ಗೆ ಅಡ್ವಾಂಟೇಜಸ್ ಜಾಸ್ತಿ ಇದೆ. ಅಡ್ವಾಂಟೇಜಸ್ ತುಂಬಾ ಇದೆ ಸರ್. ಆಮೇಲೆ ನಿಮ್ಗೆ ಇಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ ಎಲ್ಲ ಬರ್ತಾರೆ. ಬೇರೆ ಬೇರೆ ಪೇಷಂಟ್ಸ್ ಬಂದಾಗ ಅವ್ರು ಇನ್ಹೇಲ್ ಮಾಡ್ತಾರಲ್ಲ, ಆ ಇನ್ಹೇಲ್ ಮಾಡಿದಾಗ ಅವ್ರಿಗೆ ಫ್ರೀ ಅನ್ಸುತ್ತೆ. ಸುಮಾರು ಜನ ಅದು ಇಲ್ಲಿ ಅಟೆಂಡ್ ಮಾಡಿದಾಗ ದೇ ಫೈಂಡ್ ಇಟ್ ವೆರಿ ನೈಸ್. ಓಕೆ ಓಕೆ. ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ ನಮಗೆ. ಹೌದು, ಕರೆಕ್ಟ್. ಸರ್ ಓವಲ್ ಬಂದು
ಇನ್ನೊಂದು ಶಿವನಾಗ್ ಕ್ಷೇತ್ರ ಅಂತನೂ ಇದೆ. ಎಲೆಕ್ಟ್ರಿಕಲ್ ಶೇಪ್ ಏನಿದೆ ಯೂನಿವರ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ನೀವು ಮಿಲ್ಕಿ ವೇ ಗ್ಯಾಲಕ್ಸಿ ನೋಡಿದ್ರೆ ಅದು ಕೂಡ ಓವಲ್ ಶೇಪಲ್ಲೇ ಇದೆ, ಎಲೆಕ್ಟ್ರಿಕಲ್ ಶೇಪಲ್ಲೇ ಇದೆ. ಸೊ ಅದು ರೆಪ್ರೆಸೆಂಟ್ ಮಾಡುತ್ತೆ ಸರ್. ಅದು ಎಷ್ಟು ಫೀಟ್ ಡೆಪ್ತ್ ಇದೆ ಸರ್? ಅದು 3 ಫೀಟ್ ಡೆಪ್ತ್ ಇದೆ ಸರ್. 3 ಫೀಟ್. ಯಾಕಂದ್ರೆ ನಾವು 81 hours ಮಾಡುವಾಗ ಈ ಹಿಂದ್ಗಡೆ ವುಡ್ ಏನು ನೋಡ್ತಾ ಇದ್ದಾರೆ ಇವಾಗ ಲೋಡ್ ಆಗ್ತಾ ಇದೆ ಸರ್. ಈ ವುಡ್ ಎಲ್ಲ ಕಂಟಿನ್ಯೂಸ್ ಫಿಲ್ ಆಗಿಬಿಡುತ್ತೆ ಲಾಸ್ಟ್ ಡೇ ಅಷ್ಟೇ. ಮತ್ತೆ 3000 kg ಚಿಲ್ಲಿ ಅಂತ ಹೇಳಿದ್ರೆ ಒಬ್ರಿಗೂ ಕೆಮ್ಮು ಬರಲ್ಲ ಸರ್, ಘಾಟ್ ಇರಲ್ಲ. ಸಪೋಸ್ ಮನೇಲಿ ನಾವು ಒಂದ್ 2 ಮೆಣಸಿನ್ಕಾಯಿ ಹಾಕಿದ್ರೆ ಮನೆಯವರೆಲ್ಲ ಕೆಮ್ತಿರ್ತಾರೆ. ಇಲ್ಲಿ ಒಬ್ರು ಕೆಮ್ಮಲ್ಲ, ಅಷ್ಟು ಚೆನ್ನಾಗಿ ಆಗುತ್ತೆ ಸರ್. ಯಾಕೆಂತ ಹೇಳಿದ್ರೆ ಸಾಕ್ಷಾತ್ ಮಹಾಭೈರವಿ ಅಮ್ಮನ ಇದ್ದು ನಿಂತು ನಡ್ಸ್ಕೊಡುವಂತ ಮಹಾಯಾಗ. ಬಟ್ ಅವತ್ತು ಬೇರೆ ಏನೇನಿರುತ್ತೆ ಸರ್? ಈಗ ಸೆಪ್ಟೆಂಬರ್ 23 ಅಂದ್ರಲ್ಲ, ನಾನ್ ಸ್ಟಾಪ್ ಇಲ್ಲಿ ಹೋಮ ಇರುತ್ತೆ. ಮಾರ್ನಿಂಗ್ ಇಂದ ಈಗ ಮಾರ್ನಿಂಗ್ ಎಷ್ಟು ಗಂಟೆಗೆ? ಮಾರ್ನಿಂಗ್ 6 ಗಂಟೆಗೆ ಅಗ್ನಿ ಪ್ರಜ್ವಲನೆ ಆಗುತ್ತೆ ಫಸ್ಟ್ ಡೇ. ಆಮೇಲೆ ಅಮ್ಮ ಅವ್ರು ಬಂದು ಅಗ್ನಿ ಪ್ರಜ್ವಲನೆ ಮಾಡ್ತಾರೆ. ಈ ಸರಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಚಿದಂಬರಂ ದೀಕ್ಷಿತರು ಒಬ್ರು ಬರ್ತಾ ಇದಾರೆ. ಅವರೇ ಸ್ಥಳಕ್ಕೆ ಬಂದು ತುಂಬಾ ಖುಷಿಯಾಗಿ, ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಸರ್ ಇದು ಎಷ್ಟು ಪುಣ್ಯಕ್ಷೇತ್ರ. ಅಗ್ನಿ ಪ್ರಜ್ವಲನೆ ಮಾಡೋದ್ರಿಂದ ಏನು ಎಫೆಕ್ಟ್ ನಮಗಿಂತ ಚೆನ್ನಾಗಿ ಕ್ಲಾರಿಟಿ ಇರುತ್ತೆ ಅವ್ರಿಗೆ. ಹೌದು, ಅದೇನು ಎಷ್ಟು ಒಳ್ಳೇದು ಎಷ್ಟು ಕೆಟ್ಟದು ಏನಂತ ಅಮ್ಮ ಫಿಸಿಕಲ್ ಫಾರ್ಮ್ ಅಲ್ಲಿ ಇರೋದು ಕೂಡ ಗೊತ್ತಾಗುತ್ತೆ. ಇದು ಆಧ್ಯಾತ್ಮದಲ್ಲಿ ಸ್ವಲ್ಪ ಹೆಚ್ಚು ಜ್ಞಾನ ಇರೋರಿಗೆ, ಬೆಳವಣಿಗೆ ಇರೋರಿಗೆ ದೈವಿ ಶಕ್ತಿ ಇರೋಂಥದ್ದು ಗೊತ್ತಾಗುತ್ತೆ. ಅದರಿಂದಾಗಿ ಮಾರ್ನಿಂಗ್ ಎಷ್ಟು ಗಂಟೆಗೆ ಅಗ್ನಿ ಸ್ಪರ್ಶ ಆಗೋದು ಅಂತ ಹೇಳಿದ್ರೆ ಸರ್ 6 ಗಂಟೆಗೆ. ಆಮೇಲೆ ಅದು ನಡೀತಾ ಇರುತ್ತೆ, ಅದು ಸ್ಟಾಪ್ ನಡೀತಾ ಇರುತ್ತೆ. ಡೈಲಿ ಸಂಜೆ ಒಂದು 5 ರಿಂದ 6 ಗಂಟೆ ಟೈಮಲ್ಲಿ ಮೇರು ಪೂಜೆ ಇರುತ್ತೆ. ಮಹಾಮೇರು ಪೂಜೆ, ಅಮ್ಮನ ಹತ್ರ ಮೇರು ಇದೆ, ಅಭಿಷೇಕ ಇರುತ್ತೆ, ಮಹಾಮಂಗಳಾರತಿ ಇರುತ್ತೆ. ಅದಾದ್ಮೇಲೆ ಪ್ರದಕ್ಷಿಣೆ ಇರುತ್ತೆ. ಯಾಕೆಂದ್ರೆ ನಾನ್ ಸ್ಟಾಪ್ ನಮ್ಗೆ 81 ಗಂಟೆ ವಾದ್ಯಗೋಷ್ಠಿನೂ ಇರುತ್ತೆ. ಮಧ್ಯ ಒಂದ್ ಸ್ವಲ್ಪ ಊಟ ಟೈಮಲ್ಲಿ ಬ್ರೇಕ್ ತಗೊಂತಾರೆ. ಊಟ ಬಂದಿರೋರ್ಗೆಲ್ಲ ಇರುತ್ತೆ, ಎಲ್ಲ ಪ್ರಸಾದ ಇರುತ್ತೆ ಸರ್. ಎಲ್ಲ ರೆಡ್ಡಿ ಅಂತ ಹೇಳಿ ಈ ವರ್ಷ ಪ್ರಸಾದ ವಿನಿಯೋಗ ಅವ್ರು ಮಾಡಿಸ್ತಾರೆ, ಕಡೆಯಿಂದ ಇರುತ್ತೆ. ಓಕೆ, ಸೊ ಇದು ನಿಸ್ವಾರ್ಥದಿಂದ ಮಾಡೋಂಥದ್ದು, ಸೊಸೈಟಿಗೆ ಯೂಸ್ ಆಗಲಿ ಅಂತ. 46 ಮಹಾಯಾಗ ಆಗಿದೆ ಅಂತ ಹೇಳಿದ್ರೆ ಸರ್, ಇದು ನಾರ್ಮಲ್ ಪರ್ಸನ್ ನಡ್ಸ್ಕೊಡೋದಕ್ಕೆ ಆಗಲ್ಲ. ಒಂದು ಮಹಾಯಾಗ ಮಾಡೋದಕ್ಕೆ ನಮ್ಗೆ 60 ರಿಂದ 80 ಲಕ್ಷ ಖರ್ಚು ಬರುತ್ತೆ. ಅದ್ರಲ್ಲೇ ತಾಯಿ ಒಬ್ಬರೇ ನಿಂತು ನಡ್ಸ್ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ನಾರ್ಮಲ್ ಎಲ್ಲ ವ್ಯಕ್ತಿಗಳಿಗೆ ಆಗಲ್ಲ. ಕರೆಕ್ಟ್. ಸೊ ಅವ್ರ ಶಕ್ತಿ ಇರೋದಕ್ಕೋಸ್ಕರ ಇಷ್ಟು ವರ್ಷ ನಡ್ಕೊಂಡು ಹೋಗ್ತಾ ಇದೆ. ಇಷ್ಟು ದೊಡ್ಡ ಮಹಾಯಾಗಗಳಾಗಿ ಯಾಗಶಾಲೆ ಇದೆ ಇವತ್ತಿಲ್ಲಿ. ಪ್ರತಿ ವರ್ಷ ಇದೆ ಸೆಪ್ಟೆಂಬರ್ ಎಲ್ಲ ಇರುತ್ತಾ? ಸೆಪ್ಟೆಂಬರ್ ಅಷ್ಟಮಿ ದಿನ ಪೂರ್ಣಾಹುತಿ ಆಗ್ಬೇಕು ಅಂತ ಆದಿಪರಾಶಕ್ತಿ ಅಮ್ಮರು ಹೇಳಿದ್ದಾರೆ. ಅದಕ್ಕೋಸ್ಕರ ಇದು 3ನೇ ಮಹಾಭೈರವಿ ಯಾಗ ಆಗ್ತಾರೆ. ಮೊದಲು ಶಕ್ತಿವಾದ ಬೈಷಜ್ಯ ಮಹಾಯಾಗ ಮಾಡ್ತಾರೆ. 81 ಟೈಪ್ಸ್ ಅಥವಾ 108 ಟೈಮ್ಸ್ ಮೆಡಿಸಿನಲ್ ಹರ್ಬ್ಸ್ ಯೂಸ್ ಮಾಡಿ ಮಾಡ್ತಾ ಇದ್ದೀವಿ. ಇವಾಗ ಮಹಾಭೈರವಿ ಯಾಗದಲ್ಲಿ ಚಿಲ್ಲಿ ಯೂಸ್ ಮಾಡ್ತಾರೆ. ಚಿಲ್ಲಿ ಇದು ಸ್ಪೆಷಲ್ ಹೇಗೆ ಮಾಡ್ತಾರೆ? ಇದು 3ನೇ ಥರ್ಡ್ ಇಯರ್ ಆಗ್ತಾರೆ. ಈಗ ಇದಕ್ಕೆ ಈಗ ಮುಂಚೆ ಮಾಡ್ತಾ ಇದ್ರಲ್ಲ, ಇಲ್ಲಿ ಸ್ವಲ್ಪ ಈ ತರ ಒಂದು ನಡೀತಾ ಇದೆ ಅಂತ ಹೇಳಿ ಬ್ಯಾನರ್ ಹಾಕೋದು ಆ ಥರದ್ದೆಲ್ಲ, ಅದು ಮಾಮೂಲಿ ಈ ವರ್ಷನೂ ಇರುತ್ತೆ? ಈ ವರ್ಷ ಇರುತ್ತೆ. ನಮ್ಗೆ ಸರ್ ಇಲ್ಲಿ ಹೆಚ್ಚು ಭಕ್ತಾದಿಗಳು ಬರಬೇಕು. ಎಷ್ಟೊಂದು ಜನ ಗೊತ್ತಾಗ್ತಾ ಇಲ್ಲ ದೊಡ್ಡ ಮಹಾಯಾಗ ನಡೀತಾ ಇದೆ. ಆಮೇಲೆ ಸರೌಂಡಿಂಗ್ ಸುತ್ತ ಹಳ್ಳಿಯವ್ರು ಇರೋದ್ರಿಂದ ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ಆಸಕ್ತಿನೂ ಇರಲ್ಲ, ಅವ್ರಿಗೆ ಗೊತ್ತೂ ಇರಲ್ಲ. ಅಟ್ಲೀಸ್ಟ್ ಯಾರು ನೋಡ್ತಾರೆ ವಿಡಿಯೋ ಅವ್ರಿಗೆ ಗೊತ್ತಾದ್ರೆ ಬಂದು ಅಮ್ಮನ ದರ್ಶನ ಮಾಡ್ಬೋದು, ಗೊತ್ತಾಗುತ್ತೆ ಈ ಸ್ಥಳದ ಬಗ್ಗೆ. ಒಂದ್ಸರಿ ಒಳಗಡೆ ಬರ್ತಿದ್ದಂಗೆ ವೈಬ್ರೇಷನ್ ಏನಾದ್ರು ಗೊತ್ತಾಗುತ್ತೆ. ನೆಕ್ಸ್ಟ್ ಜನರೇಷನ್ಗೆ ಅದು ನಾವು ಅದನ್ನ ಕಂಟಿನ್ಯೂ ಮಾಡೋದಕ್ಕೆ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಹಾಕೊಡ್ಬೇಕು. ಸೊ ಈಗ ನೀವು ಸ್ಟಾಪ್ ಆಯ್ತಂದ್ರೆ ನೆಕ್ಸ್ಟ್ ಜನರೇಷನ್ಗೆ ಇದು ಗೊತ್ತೇ ಆಗಲ್ಲ ಇದು ಏನು ನಡೀತಾ ಇತ್ತು ಏನಂತ. ಯಾಕೆಂದ್ರೆ ಅವಾಗೆಲ್ಲ ವಿಡಿಯೋಸ್ ಇರಲಿಲ್ಲ, ಯಾವ ಹಳೆ ಕಾಲದ ಫಿಲ್ಮ್ಗಳು ನೋಡೋದು ಸ್ವಲ್ಪ ಗೊತ್ತಾಗ್ತಿದ್ವೇನೋ, ಇಲ್ಲ ಅಂದ್ರೆ ಓದ್ತೀವಿ ಯಾಗ ಮಾಡ್ತಾ ಅಂತ ಹೇಳಿ. ಸೊ ನೆಕ್ಸ್ಟ್ ಇನ್ನೊಂದು 30-40 ಇಯರ್ಸ್ ಹೋದ್ಮೇಲೆ ಇದನ್ನೂ ಮಾಡಿಲ್ಲ ಅಂದ್ರೆ ಯಾರಿಗೂ ಗೊತ್ತೇ ಆಗಲ್ಲ ಏನು ನಡೀತಾ ಇದೆ ಏನು ಅಂತ ಹೇಳ್ಬಿಟ್ಟು. ಇದರಿಂದ ಅಡ್ವಾಂಟೇಜಸ್ ಜನಗಳಿಗೆ ಆಗೋದನ್ನ ಮಿಸ್ ಮಾಡ್ಕೊಂತಾರೆ ಎಲ್ಲರೂ ಅಷ್ಟೇ. ಮತ್ತೆ ಸರ್ ಈ ಕ್ಷೇತ್ರದಲ್ಲಿ ಶಿವನಾಗ ಕ್ಷೇತ್ರ ಅಂತ ತುಂಬಾ ಬ್ಯೂಟಿಫುಲ್ ಆಗಿದೆ. ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ, ತೋರಿಸ್ತೀನಿ. ಇದೆಲ್ಲ